ಒಂದು ಕಾಲದಲ್ಲಿ ಮಲೆನಾಡಿನ ಹೃದಯದಲ್ಲಿ ಮೋಡ ಮುಸುಕಿದ ಪರ್ವತಗಳ ನಡುವೆ ಕುಡ್ರೆಮುಖ ಎಂಬ ಊರು ಇದ್ದು ಅಲ್ಲಿ ನಿಸರ್ಗ ತನ್ನ ಸಂಪತ್ತು ಹರಿದುಕೊಟ್ಟಿದ್ದೆ. ಕಾಡು, ಮಳೆಯ ಸರಿತಾಯಿಗಳು ಮತ್ತು ಶಾಂತಿಯ ಹಸಿರುಗಾರಿಕೆ ನಡುವೆ ಭೂಮಿಯಡಿ ಇತ್ತು ಭಾರತವೊಂದರ ಅತಿದೊಡ್ಡ ಲೋಹದ ಖನಿ. ಇದು ಕೇವಲ ಸಂಪತ್ತು ಅಲ್ಲ, ದೇಶದ ತಂತ್ರಜ್ಞಾನಕ್ಕೂ ಒಂದು ಪರೀಕ್ಷೆಯಾಗಿತ್ತು. 1976ರಲ್ಲಿ ಸಾಂಟಾ ಲುಸಿಯಾ ಎಂಬ ಹತ್ತಿರದ ಬೆಟ್ಟದ ಪಾದದಲ್ಲಿ ನಡೆಯುತ್ತಿದ್ದ ಭೂ ಅಧ್ಯಯನದಲ್ಲಿ ವಿಜ್ಞಾನಿಗಳು ಕಂಡುಹಿಡಿದಿದ್ದು ಅತ್ಯಂತ ಶುದ್ಧವಾಗಿರುವ ಹೇಮಟೈಟ್ ಲೋಹ ಧಾತು. ಈ ಲೋಹವನ್ನು ಕಣಿವೆಗಳ, ಕಾಡುಗಳ, ನದಿಗಳ ಮಧ್ಯೆ ಮಂಗಳೂರಿಗೆ ಸಾಗಿಸಬೇಕಿತ್ತು. ಆದರೆ ಪ್ರಶ್ನೆಯೇನು? ಹೇಗೆ? ದಾರಿ ಕಟ್ಟೋದು ಕಷ್ಟ, ರಸ್ತೆ ಮೂಲಕ ಸಾಗಣೆ ಸಮಯ ತೆಗೆದುಕೊಳ್ಳುತ್ತಿತ್ತು, ಬಲವಾದ ಲಾರಿಗಳು ಬೇಕಾಗುತ್ತಿತ್ತು. ರೈಲು ಹೂಡಿಕೆಗೆ ಬಹುದೊಡ್ಡ ವೆಚ್ಚ. ಹೀಗಾಗಿ ಹುಟ್ಟಿತು ಭಾರತದಲ್ಲಿ ಮೊತ್ತಮೊದಲಿಗೆ ಒಂದು ಅದ್ಭುತ ತಂತ್ರಜ್ಞಾನ, ಒಂದು ಪೈಪ್ಲೈನ್ ಮೂಲಕ ಲೋಹ ಸಾಗಣೆ ಮಾಡುವ ಯೋಚನೆ. ಇದು ಸಾಮಾನ್ಯ ಪೈಪ್ಲೈನ್ ಅಲ್ಲ, ಇದರಲ್ಲಿ ತೈಲ ಅಥವಾ ನೀರು ಸಾಗುತ್ತಿರಲಿಲ್ಲ. ಇದು ಸುಮಾರು 100 ಕಿಲೋಮೀಟರ್ ಉದ್ದದ ಪೈಪ್ಲೈನ್. ಅದರಲ್ಲಿ ಸಾಗುವುದು ತೇವಯುಕ್ತ ಲೋಹದ ಕಲೆ, ಅಂದರೆ ಸ್ಲರ್ರಿ ಎಂದು ಕರೆಯಲ್ಪಡುವ ಲೋಹದ ಧಾತು ಜಲ ಮಿಶ್ರಣ. ಕುಡ್ರೆಮುಖದಲ್ಲಿ ಲೋಹವನ್ನು ತೆಗೆಯುತ್ತಿದ್ದ ತಕ್ಷಣ ಅದನ್ನು ಪುಡಿಮಾಡಿ ನೀರಿನಲ್ಲಿ ಕಲಸಿ ಸ್ಲರ್ರಿ ರೂಪದಲ್ಲಿ ಪೈಪ್ಲೈನ್ ಒಳಗೆ ಕಳುಹಿಸುತ್ತಿದ್ದರು. ಪೈಪ್ಲೈನ್ ನೋಡಲು ನಳಿಗಳ ಸರಣಿಯಂತಿತ್ತು, ಆದರೆ ಅದರೊಳಗೆ ಒಂದು ವೈಜ್ಞಾನಿಕ ಜಾದೂ ನಡೆಯುತ್ತಿತ್ತು. ಅದು ಆಧಾರಿತವಾಗಿತ್ತು ಗುರುವಾಕರ್ಷಣಾ ಶಕ್ತಿಯ ಮೇಲೆ, ಅಂದರೆ ಗ್ರಾವಿಟಿ. ಹೌದು, ಪೈಪ್ಲೈನ್ನನ್ನು ಹೀಗೆ ವಿನ್ಯಾಸಗೊಳಿಸಲಾಗಿತ್ತು, ಎಲ್ಲ ಭಾಗವೂ ಸ್ವಲ್ಪ ಸ್ವಲ್ಪ ಇಳಿಜಾರಾಗಿ ನಿರ್ಮಿಸಲಾಗಿತ್ತು. ಹೀಗಾಗಿ ಯಾವುದೇ ಪಂಪಿಂಗ್ ಸ್ಟೇಷನ್ ಇಲ್ಲದೆ, ವಿದ್ಯುತ್ ಅಥವಾ ಇಂಧನ ಉಪಯೋಗಿಸದೆ, ಕೇವಲ ಭೂಮಿಯ ಇಳಿಜಾರದ ಸಹಾಯದಿಂದ ಕುಡ್ರೆಮುಖದಿಂದ ಲೋಹದ ಸ್ಲರ್ರಿ ನೇರವಾಗಿ ಮಂಗಳೂರಿಗೆ ಹರಿಯುತ್ತಿತ್ತು. ಇದು ನಿಜಕ್ಕೂ ವಿಶ್ವದ ಅಚ್ಚರಿ ತಂತ್ರಜ್ಞಾನದ ಒಂದಾಗಿತ್ತು. ಮಂಗಳೂರಿನಲ್ಲಿ ಲೋಹದ ಪುಡಿಯನ್ನು ಪುನಃ ನೀರಿನಿಂದ ಬೇರ್ಪಡಿಸಿ ಸಿಡ್ಕೋ, ಕೆಯಾಕೋ ಕಾರ್ಖಾನೆಯಲ್ಲಿ ಅದನ್ನು ಪ್ಯಾಲೆಟ್ ರೂಪಕ್ಕೆ ತಂದು ನಾವಿರೋಡು ಬಂದರು, ನ್ಯೂ ಮ್ಯಾಂಗ್ಲೋರ್ ಪೋರ್ಟ್ ಮುಖಾಂತರ ಜಾಹೀರಾತಾಗಿ ಸಾಗಿಸಲಾಗುತ್ತಿತ್ತು. ಜಪಾನ್, ಚೀನಾ, ದಕ್ಷಿಣ ಕೊರಿಯಾ ಮುಂತಾದ ದೇಶಗಳಿಗೆ ಇದು ರಫ್ತು ಆಗುತ್ತಿತ್ತು. ಈ ಪೈಪ್ಲೈನ್ನ ಮೊದಲ ಚಾಲನೆ 1980ರ ದಶಕದಲ್ಲಿ ಆರಂಭವಾಯಿತು. ಸುಮಾರು 100 ಕಿಲೋಮೀಟರ್ ಉದ್ದದ ಈ ಪೈಪ್ಲೈನ್ ಮಲೆನಾಡಿನ ನದಿಗಳು, ಕಾಡುಗಳು, ಬೆಟ್ಟಗಳ ನಡುವೆ ಹಾದು ಹೋಗುತ್ತಿತ್ತು, ಆದರೆ ಯಾವುದೇ ಪರಿಸರ ಹಾನಿಯಿಲ್ಲದೆ. ಇದು ಪರಿಸರ ಸ್ನೇಹಿ ಮತ್ತು ತಂತ್ರಜ್ಞಾನ ಸ್ನೇಹಿ ಯೋಜನೆಯಾಗಿತ್ತು. ಭಾರತದಲ್ಲಿ ಇದೊಂದು ಮಾದರಿ. ಈ ರೀತಿ ಗ್ರಾವಿಟಿ ಆಧಾರಿತ ಸ್ಲರ್ರಿ ಪೈಪ್ಲೈನ್ ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಅಳವಡಿಸಿದ ಮೊದಲ ಬಾರಿಗೆ ಭಾರತ ತಾನು ಏನು ಮಾಡಬಲ್ಲದು ಎಂಬುದನ್ನು ತೋರಿಸಿತು. ಕುಡ್ರೆಮುಖದಿಂದ ಮಂಗಳೂರು ತನಕ ಹಾದುಹೋಗುವ ಈ ಪೈಪ್ಲೈನ್ ಕೇವಲ ತಾಂತ್ರಿಕ ಸಾಧನೆ ಅಲ್ಲ, ಅದು ಪರಿಸರದ ಜೊತೆಗೆ ಹೋರಾಡದೆ ಸಹಜತೆಯನ್ನೇ ಬಳಸಿಕೊಂಡ ಗೆಲುವಿನ ಕತೆ. ಇಂದು ಈ ಪೈಪ್ಲೈನ್ ಇನ್ನೂ ಭಾರತದಲ್ಲಿ ಅತ್ಯಂತ ಶ್ರೇಷ್ಠವಾದ ತಂತ್ರಜ್ಞಾನ ಸಾಧನೆಗಳಲ್ಲಿ ಒಂದಾಗಿ ಪರಿಗಣಿಸಲಾಗಿದೆ.